ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ರೇಷನ್ ಅಕ್ಕಿಯಲ್ಲಿ ನೋಡಿ ಈ ಥರ ವೈಟಾಗಿ ಸಾಫ್ಟಾಗಿ ಸ್ಪಾಂಜ್ ಥರ ಇಡ್ಲಿ ಮಾಡೋದು ಹೇಗೆ ಅಂತ ಕರೆಕ್ಟ್ ಸರಿಯಾದ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಜೊತೆಗೆ ಇಡ್ಲಿ ಜೊತೆ ಸಾಂಬಾರು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಯಾರು ಬೇಕಾದರೂ ಇಡ್ಲಿ ಸಾಂಬಾರನ್ನು ಮಾಡ್ಬೋದು. ಆ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇದು ಡಿಪೋ ಅಕ್ಕಿಯಲ್ಲಿ ಮಾಡಿರೋ ಅಂಥ ಇಡ್ಲಿ ನೋಡಿ, ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ವೈಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಯಾವ್ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಎಲ್ಲ ಅಡುಗೆನೂ ಎಲ್ಲ ರೆಸಿಪೀಸು ಅಷ್ಟೇ ಪರ್ಫೆಕ್ಟಾಗೇ ಬರುತ್ತೆ. ಅದರಲ್ಲೂ ಬೆಳಗಿನ ಟಿಫನ್ಗೆ ಇಡ್ಲಿ ಸಾಂಬಾರು ಮಾಡಿದ್ರೆ ಅಂತೂ ತಿಂತಾ ಇರಬೇಕು ಅನಿಸ್ಬೇಕು, ಆ ಥರ ಮಾಡಬೇಕು. ಬನ್ನಿ, ಆ ಥರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಯಾವುದೇ ಕಪ್ ತೊಗೊಳ್ಳಿ, ಬಟ್ಲು ತೊಗೊಳ್ಳಿ, ಲೋಟ ತೊಗೊಳ್ಳಿ, ಏನೇ ತೊಗೊಳ್ಳಿ, ಅದರಲ್ಲಿ 4 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ. ಈಗ ಲೋಟಲ್ಲಿ 4 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ. 1 ಲೋಟ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಯಾವುದರಲ್ಲಿ ಅಕ್ಕಿ ಹಾಕಿ 4 ಭಾಗ ಅಕ್ಕಿ ಹಾಕಿ 1 ಭಾಗ ಉದ್ದಿನಬೇಳೆನ ಹಾಕಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇಡ್ಲಿ. ಯಾವುದರಲ್ಲಿ ಅಕ್ಕಿ ಹಾಕಿ 4 ಭಾಗ ಅಕ್ಕಿ ಹಾಕಬೇಕು, 1 ಭಾಗ ಉದ್ದಿನಬೇಳೆ ಹಾಕಬೇಕು, ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು 4 ಲೋಟ ಅಕ್ಕಿ ಹಾಕಿದ್ದೀನಿ, 1 ಲೋಟ ಉದ್ದಿನಬೇಳೆನ ಹಾಕಿ ಒಂದು 3-4 ಸಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಫ್ರೆಂಡ್ಸ್. ಡಿಪೋ ಅಕ್ಕಿಯಲ್ಲಂತೂ ಹೇಳ್ಬೇಕಾ, ಡಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಬೇರೆ ಯಾವುದೇ ಥರದ ಅಕ್ಕಿ ಹಾಕಿಲ್ಲ ಫ್ರೆಂಡ್ಸ್. ನಾನು ಡಿಪೋ ಅಕ್ಕಿ, ಡಿಪೋಲ್ಲಿ ಕೂಡ ಅಕ್ಕಿ ಮಾತ್ರ ಹಾಕಿದ್ದೀನಿ, ಜೊತೆಗೆ ಉದ್ದಿನಬೇಳೆ ನೋಡಿ. ಒಂದು 3-4 ಸಾರಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಆ ವೈಟ್ ಎಲ್ಲ ಹೋಗೋವರೆಗೂ ತೊಳ್ಕೊಬೇಕು. ಅದರಲ್ಲೂ ಇಡ್ಲಿ ಮಾಡುವಾಗ ಅಕ್ಕಿ ಉದ್ದಿನಬೇಳೆನೆಲ್ಲ ಚೆನ್ನಾಗಿ ಒಂದು 3-4 ಸಾರಿ ತೊಳ್ಕೊಂಡು, ಯಾವುದೇ ಅಕ್ಕಿ ಹಾಕಿ ಒಂದು 3-4 ಸಾರಿ ತೊಳೆದ್ಬಿಟ್ಟು ಆಮೇಲೆ ನೆನೆಸೋಕ್ಕೆ ಇಟ್ಟರೆ ಆ ಇಡ್ಲಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ನಾನು ಅಕ್ಕಿನ 4 ಸಾರಿ ತೊಳೆದಿದ್ದೀನಿ ನೋಡಿ. ಇದು ಸ್ವಲ್ಪನೂ ಡಸ್ಟ್ ಇಲ್ಲ, ಈ ಥರ ಆಗಿದೆ. ಈಗ 1 ಲೋಟ ಅಷ್ಟು ಅವಲಕ್ಕಿ ತೊಗೊತಾ ಇದ್ದೀನಿ. ಗಟ್ಟಿ ಅವಲಕ್ಕಿನ, ಪೇಪರ್ ಅವಲಕ್ಕಿ ಎಲ್ಲ ಗಟ್ಟಿ ಅವಲಕ್ಕಿನ ಸಪ್ರೇಟಾಗಿ ಯಾಕಪ್ಪ ತೊಳಿತಾ ಇದ್ದೀನಿ ಅಂದರೆ, ಇದನ್ನು 1 ಸಾರಿ ಅಥವಾ 2 ಸಾರಿ ತೊಳೆದ್ರೆ ಸಾಕಾಗುತ್ತೆ. ಅಕ್ಕಿ ಜೊತೆ ಹಾಕ್ಬಿಟ್ರೆ ಅದನ್ನೆಲ್ಲ ಅಕ್ಕಿನ ಇಸ್ಕೋವಾಗ ಇದನ್ನೆಲ್ಲ ಇಸ್ಕಿ ಇದು ಸ್ವಲ್ಪ ಆವಾಗಲೇ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅಂತ ನಾನು ಸಪ್ರೇಟಾಗಿ ತೊಳೆದು ಹಾಕ್ತಾಯಿದ್ದೀನಿ. ಅವಲಕ್ಕಿನ 1 ಸಾರಿ ಅಥವಾ 2 ಸಾರಿ ತೊಳ್ಕೊಂಡ್ರೆ ಆಯಿತು. 4 ಲೋಟ ಅಕ್ಕಿ, 1 ಲೋಟ ಉದ್ದಿನಬೇಳೆ, ಅದರಲ್ಲೇ 1 ಲೋಟ ಗಟ್ಟಿ ಅವಲಕ್ಕಿನ ತೊಳೆದು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಸಪ್ರೇಟಾಗಿ ನೆನೆಸ್ಬಿಟ್ಟು ಸಪ್ರೇಟಾಗಿ ರುಬ್ಬಿ ಮತ್ತೆ ಮಿಕ್ಸ್ ಮಾಡ್ತಾರೆ. ಅದು ಒಂದು ಸರಿಯಾಗಿ ಮಿಕ್ಸ್ ಆಗೋಲ್ಲ. ಈ ಥರ ಎಲ್ಲದನ್ನು ಮಿಕ್ಸ್ ಮಾಡಿ ನೆನೆಸ್ಬಿಟ್ಟು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಎಲ್ಲದು ಈಕ್ವಲ್ಲಾಗಿ ಮಿಕ್ಸ್ ಆಗಿರುತ್ತೆ. ಮತ್ತು ಕೈಯಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿರಲ್ಲ. ಅದಕ್ಕೋಸ್ಕರ ಎಲ್ಲದನ್ನು ಒಟ್ಟಾಗೆ ನೆನೆಸಿ ಒಟ್ಟಾಗೆ ರುಬ್ಬೋದು ಬೆಸ್ಟ್ ಆಗಿರುತ್ತೆ. ಈಗ ಇದನ್ನೆಲ್ಲ ನೆನೆಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು 6-8 ಗಂಟೆ ಕಾಲ ನೆನೆಯೋದಕ್ಕೆ ಬಿಟ್ಟಿರ್ತೀನಿ. 6-8 ಗಂಟೆ ಕಾಲ ನೆನೆಯೋದಕ್ಕೆ ಬಿಡಲೇಬೇಕು. ಯಾಕೆಂದರೆ ಅದಕ್ಕೂ ಮುಂಚೆ 1 ಅವರ್ 2 ಅವರ್ ನೆನೆಸಿದ್ರೆ ಇಡ್ಲಿ ಕರೆಕ್ಟಾಗಿ ಬರಲ್ಲ. 6 ಅವರ್ ಅಥವಾ 8 ಅವರ್ ನೆನೆಸಿ ಇಡಲೇಬೇಕು ಫ್ರೆಂಡ್ಸ್. ನೋಡಿ, ನಾನು 8 ಅವರ್ ಇದನ್ನು ನೆನೆಸಿ ಇಟ್ಟಿದ್ದೆ. ಈಗ ಎಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ. ಈಗ ನೋಡಿ, ಎಲ್ಲ ಚೆನ್ನಾಗಿ ನೆಂದಿದೆ ಇದು. ಈಗ ಈ ನೀರೆಲ್ಲ ಸ್ವಲ್ಪ ಬಗ್ಸ್ಬಿಟ್ಟು ಆಚೆ ಬಗ್ಸ್ಬಿಡ್ತೀನಿ. ಅಥವಾ ಇದನ್ನು ಏನಾದರೂ ಒಂದು ಬಟ್ಲಿಗೆ ಹಾಕ್ಕೊಂಡು ಬಗ್ಸ್ಬಿಟ್ಟು ಮನೇಲಿ ಏನಾದರೂ ಫಾಟೆಲ್ಲ ಹಾಕಿರೋಂಥ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ. ಈ ನೀರನ್ನು ವೇಸ್ಟ್ ಮಾಡದೆ ಗಿಡಕ್ಕೂ ಸಹ ಹಾಕ್ಬೋದು. ಈಗ ಮಿಕ್ಸಿಗೆ ಹಾಕಿ ಎಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಡ್ಲಿಗೆ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀವೋ ಅಷ್ಟು ಸಾಫ್ಟಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ. ತರಿಯಾಗಿ ಇರಬಾರ್ದು, ತುಂಬ ನುಣ್ಣಗೆ ಗಂಧ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕಿ, ತುಂಬ ನೀರು ಹಾಕಬಾರ್ದು. ಇಡ್ಲಿ ಹಿಟ್ಟಿಗೆ ಹದವಾಗಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ನುಣ್ಣಗೆ ಆಗಿದೆ ನೋಡಿ. ಈ ಥರ ಸ್ವಲ್ಪನೂ ನುಚ್ಚು ಥರ ತರಿ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ಎಲ್ಲದನ್ನು ಅಷ್ಟೇ ಇದೇ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಅದನ್ನು ಕ್ಯಾಪನ್ನು ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಇಡ್ಲಿ ದೋಸೆಗಂತ ಇದನ್ನು ಇಟ್ಬಿಟ್ಟಿದ್ದೀನಿ. ಇಡ್ಲಿ ದೋಸೆಗೆ ಫರ್ಮೆಂಟೇಷನ್ ಆಗೋದಕ್ಕೆ ರುಬ್ಬಿಟ್ಟು ನಾನು ಇದೇ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ ಯಾವಾಗಲೂ. ಅದಕ್ಕೋಸ್ಕರನೇ ಇಡ್ಲಿ ಹಿಟ್ಟು ಫರ್ಮೆಂಟೇಷನ್ಗೋಸ್ಕರನೇ ಇದನ್ನು ಇಟ್ಬಿಟ್ಟಿದ್ದೀನಿ. ಎಲ್ಲ ಈ ಥರ ಒಂದು ಬಾಕ್ಸ್ಗೆ ಹಾಕಿ ಕ್ಲೋಸ್ ಮಾಡಿ 10-12 ಅವರ್ ಇದನ್ನು ಬಿಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಅಂದರೆ ಇಡ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಕೊಂಡು ಬಂದಿರುತ್ತೆ ನೋಡಿ. ನಾನು 10 ಅವರ್ ಬಿಟ್ಟಿದ್ದೆ. ಈ ಥರ ಎಲ್ಲ ಫರ್ಮೆಂಟೇಷನ್ ಆಗಿದೆ ಕರೆಕ್ಟಾಗಿ. ಆ ಕಲರ್ ನೋಡಿ ಯಾವ ಥರ ಇದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ. ಈ ಥರ 10 ಅವರ್ ಬಿಟ್ಟಾದಮೇಲೆ ಇಡ್ಲಿ ಹಾಕುವಾಗ ಸ್ವಲ್ಪ ಉಪ್ಪನ್ನು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಇಡ್ಲಿ ಹಾಕಬೇಕಾಗುತ್ತೆ. ಮುಂಚೆನೇ ಉಪ್ಪನ್ನು ಹಾಕಿದ್ರೆ ಅದು ಸರಿಯಾಗಿ ಫರ್ಮೆಂಟೇಷನ್ ಆಗೋಲ್ಲ ಫ್ರೆಂಡ್ಸ್. ಇದು ಇಡ್ಲಿ ಹಾಕುವಾಗೆ ಉಪ್ಪನ್ನು ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇಡ್ಲಿ ಹಿಟ್ಟನ್ನು ಈ ಥರ ಗ್ರೈಂಡ್ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕಬೇಕಾಗುತ್ತೆ. ಯಾಕೆಂದರೆ ಅದು ಫರ್ಮೆಂಟೇಷನ್ ಆಗಿ ಅದೆಲ್ಲ ಉಬ್ಕೊಂಡು ಬಂದು ಆಚೆ ಹೋಗ್ಬಿಡುತ್ತೆ ಅಂತ. ಸ್ವಲ್ಪ ದೊಡ್ಡ ಸೈಜ್ ಬಾಕ್ಸೆಲ್ಲ ಹಾಕಿದರೆ ಅದು ಎಷ್ಟೇ ಉಬ್ಲಿ ಈ ಥರ ಒಳಗಡೆನೇ ಇರುತ್ತೆ ಫ್ರೆಂಡ್ಸ್. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ, ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇಡ್ಲಿ ಪ್ಲೇಟ್ಗೆ ಎಲ್ಲ ಸ್ವಲ್ಪ ಎಣ್ಣೆನ ಎಲ್ಲ ಈ ಥರ ಉಜ್ಕೊಬೇಕಾಗುತ್ತೆ ಪ್ಲೇಟ್ಗೆಲ್ಲ. ಯಾಕೆಂದರೆ ಅದು ತಳ ಇಟ್ಕೊಬಾರ್ದು, ಅಂದರೆ ಇಡ್ಲಿ ಎಲ್ಲ ಈ ಪ್ಲೇಟ್ಗೆ ಅಂಟ್ಕೊಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ
ಈಗ ಇಡ್ಲಿ ಪ್ಲೇಟ್ಗೆ ಬ್ಯಾಟರನ್ನು ಅಂದರೆ ಇಡ್ಲಿ ಬ್ಯಾಟರನ್ನು ಹಾಕಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಹಾಕಿಟ್ಟು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸೋದು ಅಷ್ಟೇ, ತುಂಬ ಜಾಸ್ತಿ ಬೇಯಿಸ್ಬಿಟ್ರು ಇಡ್ಲಿ ಚೆನ್ನಾಗಿ ಬರೋಲ್ಲ, ಗಟ್ಟಿ ಥರ ಆಗಿಬಿಡುತ್ತೆ. ಕಡಿಮೆ ಬೇಯಿಸಿದ್ರು ಕೈಗೆಲ್ಲ ಅಂಟು ಥರ ಇರುತ್ತೆ. ಕರೆಕ್ಟಾಗಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ, ಈ ಸ್ಟೇಜಲ್ಲೇ ಇಡಬೇಕು. ಇಟ್ಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಿ ನಾನು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಕರೆಕ್ಟಾಗಿ ಇದು ಕುಕ್ ಆಗಿರುತ್ತೆ. ಈ ಥರ ಕೈಯಲ್ಲಿ ಇದನ್ನು ಮುಟ್ಟಿದ್ರೆ ಅದು ಕೈಗೆ ಅಂಟ್ಕೊಬಾರ್ದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಕಲರು ಅಷ್ಟೇ ಎಷ್ಟು ವೈಟಾಗಿದೆ ಅಂತ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಅದು ಪಾತ್ರೆಗೆ ಇಟ್ಕೊಳ್ಳಲ್ಲ. ನೋಡಿ ಎಷ್ಟು ಸ್ಪಾಂಜಿ ಥರ ಇದೆ ಫ್ರೆಂಡ್ಸ್. ಈ ಥರ ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟಲ್ಲಿ ಇಡ್ಲಿನ ಮಾಡಿ ನೋಡಿ, ಇದೇ ಥರ ಪರ್ಫೆಕ್ಟಾಗಿ ಇಡ್ಲಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಕೈಗೂ ಅಂಟ ಇಲ್ಲ, ಕರೆಕ್ಟಾಗಿದೆ ಫ್ರೆಂಡ್ಸ್. ಇದು ಪರ್ಫೆಕ್ಟ್ ಇಡ್ಲಿ ಅಂತಲೇ ಹೇಳ್ಬೋದು. ಈಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ, ಇಡ್ಲಿ ಸಾಂಬಾರು ತುಂಬ ಈಸಿ ಅನಿಸುತ್ತೆ, ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ತೊಗರಿಬೇಳೆ ಜೊತೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು ಸ್ವಲ್ಪ ತೊಗರಿಬೇಳೆನ ಹಾಕ್ತಾಯಿದ್ದೀನಿ, ಅಂದರೆ ಒಂದು 150 ಗ್ರಾಮ್ ಅಷ್ಟು ತೊಗರಿಬೇಳೆನ ತೊಳೆದು ಹಾಕ್ತಾಯಿದ್ದೀನಿ. 1-2 ಸಾರಿ ತೊಳೆದು ತೊಗರಿಬೇಳೆನ ಹಾಗೆ 1 ಸ್ಪೂನ್ ಎಣ್ಣೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಗರಂ ಮಸಾಲ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4-5 ವಿಜಿಲ್ ಕೂಗಿಸ್ಕೊತೀನಿ. ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಆಗೋವರೆಗೂ ಒಂದು 4-5 ವಿಸಿಲನ್ನು ಕೂಗಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾನು ಒಂದು 4-5 ವಿಜಿಲನ್ನು ಕೂಗಿಸ್ಕೊಂಡಿದ್ದೀನಿ. ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಎಲ್ಲ ಬೇಳೆ ಎಲ್ಲ ನುಣ್ಣಗೆ ಬೆಂದಿದೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡು, ಆ ಇಡ್ಲಿ ಸಾಂಬಾರಿಗೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರು ಸಾಂಬಾರು ಥರ ತಿಳಿ ಸಾಂಬಾರು ಥರ ಇದ್ರೇ ಚೆನ್ನಾಗಿರೋದು. ನೋಡಿ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಫ್ರೆಂಡ್ಸ್ ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಇಡ್ಲಿಗಲ್ಲದೆ ಅನ್ನ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕಿ ಮತ್ತು ಕ್ಯಾಪ್ ಕ್ಲೋಸ್ ಮಾಡಿ, ಸ್ವಲ್ಪ ಕ್ಲೋಸ್ ಮಾಡ್ತಿಲ್ಲ, ಸುಮ್ಮನೆ ಮೇಲೆ ಇಟ್ಟು ಈಗ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಜೊತೆಗೆ ಕೊತ್ತಂಬರಿ ಹಾಕಿ ಕುದಿಸ್ತಾ ಇದ್ದೀನಿ. ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದ್ರೆ ಸಾಂಬಾರು ತುಂಬಾ ಟೇಸ್ಟಾಗಿ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇಡ್ಲಿ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇಡ್ಲಿ ಸಾಂಬಾರು ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ವ. ಯಾರು ಬೇಕಿದ್ರೂ ಮಾಡ್ಕೊಬೋದು ಇದನ್ನು. ಬರದೇ ಇರೋರು ಕೂಡ ಈ ಸಾಂಬಾರನ್ನು ರೆಡಿ ಮಾಡ್ಕೊಳ್ಬೋದು. ಇಡ್ಲಿ ಸಾಂಬಾರನ್ನು ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಥರ ಇಡ್ಲಿ ಸಾಂಬಾರು ಯಾವ ಥರ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನಾನು ಯಾವಾಗಲೂ ಇದೇ ಥರನೇ ಇಡ್ಲಿ ಸಾಂಬಾರು ಮಾಡೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ಇಡ್ಲಿ ಸಾಂಬಾರು ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.